ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಎಒ ಪರೀಕ್ಷೆಗೆ ಉಪಯುಕ್ತವಾದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ತಯಾರಿಗೆ ಖಂಡಿತ ಸಹಾಯಕವಾಗುತ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಈಗ ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 1. ವಿಜಯನಗರವನ್ನು ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕ ಸ್ಥಾಪಿಸಿದರು. 2ನೇದು, ಕೃಷ್ಣದೇವರಾಯನು ಅಮುಕ್ತ ಮೌಲ್ಯ ಎಂಬ ತೆಲುಗು ಗ್ರಂಥವನ್ನು ಬರೆದನು. 3ನೇದು, ತಾಳಿಕೋಟೆ ಯುದ್ಧ ಕ್ರಿಸ್ತಶಕ 1565ರಲ್ಲಿ ನಡೆಯಿತು. ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3 ಮಾತ್ರ. ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಮೌರ್ಯ ಸಾಮ್ರಾಜ್ಯದ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. 2ನೇದು, ಮೆಗಸ್ತನಿಸ್ ಬರೆದ ಪ್ರಸಿದ್ಧ ಗ್ರಂಥ ಇಂಡಿಕಾ. ಆಪ್ಷನ್ ಎ 1 ಮಾತ್ರ. ಆಪ್ಷನ್ ಬಿ 2 ಮಾತ್ರ. ಆಪ್ಷನ್ ಸಿ 1 ಮತ್ತು 2. ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಪ್ರಶ್ನೆ ಸಂಖ್ಯೆ 3. ಕದಂಬ ವಂಶದ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1ನೇದು, ಕರ್ನಾಟಕದ ಮೊದಲ ಕನ್ನಡ ರಾಜವಂಶ ಕದಂಬ ವಂಶ. 2. ಮಯೂರವರ್ಮ ಇದರ ಸ್ಥಾಪಕ. 3ನೇದು, ಹಲ್ಮಿಡಿ ಶಾಸನವು ಕದಂಬರ ಕಾಲಕ್ಕೆ ಸೇರಿದೆ. ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 1 ಮತ್ತು 3 ಮಾತ್ರ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದ ಹೇಳಿಕೆಗಳು. 1. ಈತ ನರ್ಮದಾ ನದಿ ದಂಡೆಯ ಮೇಲೆ ಹರ್ಷವರ್ಧನನನ್ನು ಸೋಲಿಸಿದನು. 2ನೇದು, ಈತನ ಆಸ್ಥಾನಕ್ಕೆ ಚೀನಿ ಪ್ರವಾಸಿ ಹುವೆನ್ಸಾಂಗ್ ಭೇಟಿ ನೀಡಿದ್ದನು. ಆಪ್ಷನ್ ಎ 1 ಮಾತ್ರ ಸರಿ. ಆಪ್ಷನ್ ಬಿ 2 ಮಾತ್ರ ಸರಿ. ಆಪ್ಷನ್ ಸಿ 1 ಮತ್ತು 2 ಸರಿ. ಆಪ್ಷನ್ ಡಿ 2 ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ. ಪ್ರಶ್ನೆ ಸಂಖ್ಯೆ 5. ರಾಷ್ಟ್ರಕೂಟರ ಕುರಿತಾದ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನು ಗುರುತಿಸಬೇಕು. ಆಪ್ಷನ್ ಎ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಆಪ್ಷನ್ ಬಿ ಅಮೋಘ ವರ್ಷ ನಪತುಂಗ ಕವಿರಾಜ ಮಾರ್ಗ ರಚಿಸಿದನು. ಆಪ್ಷನ್ ಸಿ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ನಿರ್ಮಿಸಿದನು. ಆಪ್ಷನ್ ಡಿ ರಾಷ್ಟ್ರಕೂಟರ ರಾಜಧಾನಿ ಬಾದಾಮಿಯಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಕೂಟರ ರಾಜಧಾನಿ ಬಾದಾಮಿಯಾಗಿತ್ತು. ಇದು ಇಲ್ಲಿ ಕರೆಕ್ಟ್ ಆನ್ಸರು. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು ಅಂದರೆ ಮಾನ್ಯಕೇಟ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಬಸವೇಶ್ವರರು ಮತ್ತು ಚರಣ ಚಳುವಳಿಗೆ ಸಂಬಂಧಿಸಿದಂತೆ ಸರಿ ಇರುವ ಹೇಳಿಕೆ ಆಯ್ಕೆ ಮಾಡಿ. 1ನೇದು, 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. 2. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಆಪ್ಷನ್ ಎ 1 ಮಾತ್ರ. ಆಪ್ಷನ್ ಬಿ 2 ಮಾತ್ರ. ಆಪ್ಷನ್ ಸಿ 1 ಮತ್ತು 2. ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ನೆಕ್ಸ್ಟ್ ಕ್ವಶನ್ 7ನೇದು, ಬ್ರಿಟಿಷ್ ಆಡಳಿತ ಕಾಲದ ಪ್ರಮುಖ ಘಟನೆಗಳ ಜೋಡಣೆ. 1ನೇದು, ಬಂಗಾಳದ ವಿಭಜನೆ 1905. ರೌಲಟ್ ಕಾಯ್ದೆ. 2ನೇದು 1919. 3ನೇದು ಕ್ವಿಟ್ ಇಂಡಿಯಾ ಚಳುವಳಿ 1942. ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 1, 2 ಮತ್ತು 3 ಎಲ್ಲವೂ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1 ಮತ್ತು 2 ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ 1, 2 ಮತ್ತು 3 ಎಲ್ಲವೂ ಸರಿಯಾಗಿದೆ. ಇಲ್ಲಿ
ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಆಪ್ಷನ್ ಎ ಬೆಳಗಾವಿ 1924, ಆಪ್ಷನ್ ಬಿ ಹರಿಪುರ 1938, ಆಪ್ಷನ್ ಸಿ ಲಾಹೋರ್ 1929, ಆಪ್ಷನ್ ಡಿ ಕಾನ್ಪುರ 1925. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ 1924. ನೆಕ್ಸ್ಟ್ ಕ್ವಶನ್ ನಂಬರ್ 9. ಮೈಸೂರು ಹುಲಿ ಎಂದು ಕರೆಯಲ್ಪಡುವ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ವರ್ಷ? ಆಪ್ಷನ್ ಎ 1761, ಆಪ್ಷನ್ ಬಿ 1782, ಆಪ್ಷನ್ ಸಿ 1792, ಆಪ್ಷನ್ ಡಿ 1799. ಸರಿಯಾದ ಉತ್ತರ ಆಪ್ಷನ್ ಡಿ 1799. 4ನೇ ಮೈಸೂರು ಯುದ್ಧ, ಇದರಿಂದ ಅವರು ಮರಣ ಹೊಂದಿದ್ದು. ಪ್ರಶ್ನೆ ಸಂಖ್ಯೆ 10. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಪ್ರಮುಖ ಕಾರಣ? ಆಪ್ಷನ್ ಎ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಆಪ್ಷನ್ ಬಿ ಸಹಾಯಕ ಸೈನ್ಯ ಪದ್ಧತಿ, ಆಪ್ಷನ್ ಸಿ ಉಪ್ಪಿನ ತೆರಿಗೆ, ಆಪ್ಷನ್ ಡಿ ರೇಷ್ಮೆ ತೆರಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಪ್ರಶ್ನೆ ಸಂಖ್ಯೆ 11. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಆಪ್ಷನ್ ಎ ಲಾರ್ಡ್ ಡಲ್ಹೌಸಿ, ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್, ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಡಿ ಲಾರ್ಡ್ ರಿಪ್ಪನ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ ಸಂಖ್ಯೆ 12. ಆರ್ಯ ಸಮಾಜವನ್ನು 1875ರಲ್ಲಿ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಡಿ ಈಶ್ವರಚಂದ್ರ ವಿದ್ಯಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ದಯಾನಂದ ಸರಸ್ವತಿ. ಇವರ ಧ್ಯೇಯವಾಕ್ಯ ಯಾವುದು? ವೇದಗಳಿಗೆ ಹಿಂತಿರುಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಬ್ರಹ್ಮ ಸಮಾಜ ಸ್ಥಾಪಿಸಿ ಸತಿ ಪದ್ಧತಿ ನಿಷೇಧಕ್ಕೆ ಶ್ರಮಿಸಿದವರು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಜ್ಯೋತಿಬಾ ಫುಲೆ, ಆಪ್ಷನ್ ಸಿ ಕೇಶವಚಂದ್ರ ಸೇನ್, ಆಪ್ಷನ್ ಡಿ ಮಹಾದೇವ ಗೋವಿಂದ ರಾನಡೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಸಿದ್ಧ ಹಡಗು ಗೋದಾಮು ಎಲ್ಲಿ ಕಂಡುಬಂದಿದೆ? ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಮೆಹಂಜೋದಾರ್, ಆಪ್ಷನ್ ಸಿ ಲೋಥಾಲ್, ಆಪ್ಷನ್ ಡಿ ಕಾಲಿಬಂಗನ್. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಥಾಲ್. ಪ್ರಶ್ನೆ ಸಂಖ್ಯೆ 15. ಜೈನ ಧರ್ಮದ 24ನೇ ತೀರ್ಥಂಕರರು ಯಾರು? ಆಪ್ಷನ್ ಎ ಋಷಭನಾಥ, ಆಪ್ಷನ್ ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ವರ್ಧಮಾನ ಮಹಾವೀರ, ಆಪ್ಷನ್ ಡಿ ಅರಿಷ್ಟನೇಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಧಮಾನ ಮಹಾವೀರ. ನೆಕ್ಸ್ಟ್ ಕ್ವಶನ್. ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಸ್ಥಳ? ಆಪ್ಷನ್ ಎ ಲುಂಬಿನಿ, ಆಪ್ಷನ್ ಸಿ ಬೋಧಗಯ, ಆಪ್ಷನ್ ಬಿ ಬೋಧಗಯ, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ಕುಶಿನಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರನಾಥ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17. ಪ್ರಯಾಗ ಪ್ರಶಸ್ತಿ ಶಾಸನವನ್ನು ರಚಿಸಿದ ಹರಿಸೇನ ಯಾರ ಆಸ್ಥಾನದ ಕವಿಯಾಗಿದ್ದನು? ಆಪ್ಷನ್ ಎ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ವಿಕ್ರಮಾದಿತ್ಯ, ಆಪ್ಷನ್ ಡಿ ಸ್ಕಂದಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಮಾರ್ಕೆಟ್ ನಿಯಂತ್ರಣ ತಂದ ದೊರೆ? ಆಪ್ಷನ್ ಎ ಇಲ್ತಮಸ್, ಆಪ್ಷನ್ ಬಿ ಬಲ್ಬನ್, ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಡಿ ಮೊಹಮ್ಮದ್ ಬಿನ್ ತುಗ್ಲಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 19. ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ. 1. 1526ರ ಮೊದಲ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು. 2ನೇದು, ಅಕ್ಬರನು ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮ ರೂಪಿಸಿದನು. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 20.
ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರಮುಖ ನಾಯಕ ಮತ್ತು ಕರ್ನಾಟಕ ಕುಲಪುರೋಹಿತ ಎಂದು ಕರೆಯಲ್ಪಟ್ಟವರು? ಆಪ್ಷನ್ ಎ ಆಲೂರು ವೆಂಕಟರಾವ್, ಆಪ್ಷನ್ ಬಿ ನಿಜಲಿಂಗಪ್ಪ, ಆಪ್ಷನ್ ಸಿ ಕೆ.ಸಿ. ರೆಡ್ಡಿ, ಆಪ್ಷನ್ ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಎ ಆಲೂರು ವೆಂಕಟರಾವ್. ಪ್ರಶ್ನೆ ಸಂಖ್ಯೆ 21. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 1ನೇದು, ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. 2, ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಉದ್ಭವಿಸುತ್ತದೆ. 3, ಕೃಷ್ಣಾ ನದಿಯು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ನೆಕ್ಸ್ಟ್ ಕ್ವಶನ್. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಗೋದಾವರಿ. ನೆಕ್ಸ್ಟ್ ಕ್ವಶನ್. ಮಣ್ಣಿನ ಕುರಿತಾದ ಹೇಳಿಕೆಗಳಲ್ಲಿ ಸರಿ ಇರುವುದನ್ನು ಆಯ್ಕೆ ಮಾಡಿ. ಕಪ್ಪು ಮಣ್ಣನ್ನು ರೆಡ್ವುಡ್ ಮಣ್ಣು ಎಂದು ಕರೆಯಲಾಗುತ್ತದೆ. 2ನೇದು, ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ. ಪ್ರಶ್ನೆ ಸಂಖ್ಯೆ 23. ಜೋಗ ಜಲಪಾತವು ಯಾವ ನದಿಗೆ ನಿರ್ಮಿತವಾಗಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ನೇತ್ರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ. ಪ್ರಶ್ನೆ ಸಂಖ್ಯೆ 24. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವ ಸ್ಥಳ ಮಾನ್ಸಿನ್ ರಾಮ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ತ್ರಿಪುರಾ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ. ಪ್ರಶ್ನೆ ಸಂಖ್ಯೆ 25. ಭೂಮಿಯ ಕವಚಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1, ಭೂಮಿಯ ಮೇಲ್ಮೈ ಕವಚವನ್ನು ಸಿಯಾಲ್ ಎನ್ನಲಾಗುತ್ತದೆ. 2ನೇದು, ಭೂಮಿಯ ಕೇಂದ್ರ ಭಾಗವನ್ನು ನಿಪೆ ಎಂದು ಕರೆಯುತ್ತಾರೆ. ಆಪ್ಷನ್ ಎ 1 ಮಾತ್ರ ಸರಿ, ಆಪ್ಷನ್ ಬಿ 2 ಮಾತ್ರ ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 2 ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಚಿಕ್ಕಮಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 27. ವಿಷುವದ್ರೇಖೆಗೆ ಅಂದರೆ ಇಕ್ವೇಟರ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ 0 ಡಿಗ್ರಿ ಅಕ್ಷಾಂಶ, ಆಪ್ಷನ್ ಬಿ 25.5 ಡಿಗ್ರಿ ಉತ್ತರ ಅಕ್ಷಾಂಶ, ಆಪ್ಷನ್ ಸಿ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಆಪ್ಷನ್ ಡಿ 90 ಡಿಗ್ರಿ ಉತ್ತರ ಅಕ್ಷಾಂಶ. ಸರಿಯಾದ ಉತ್ತರ ಆಪ್ಷನ್ ಎ 0 ಡಿಗ್ರಿ ಅಕ್ಷಾಂಶ. ಪ್ರಶ್ನೆ ಸಂಖ್ಯೆ 28. ಭಾರತದ ಪ್ರಮಾಣಿತ ವೇಳಾರೇಖೆ ಯಾವ ನಗರದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಪ್ರಯಾಗ್ರಾಜ್, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಯಾಗ್ರಾಜ್. ಪ್ರಶ್ನೆ ಸಂಖ್ಯೆ 29. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಪೆಟ್ರೋಲಿಯಂ, ಆಪ್ಷನ್ ಸಿ ಸೌರಶಕ್ತಿ, ಆಪ್ಷನ್ ಡಿ ನೈಸರ್ಗಿಕ ಅನಿಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸೌರಶಕ್ತಿ. ಪ್ರಶ್ನೆ ಸಂಖ್ಯೆ 30. ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ನೆಕ್ಸ್ಟ್ ಕ್ವಶನ್. ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರಾಡ್ಕ್ಲಿಫ್ ರೇಖೆ, ಆಪ್ಷನ್ ಬಿ ಡ್ಯುರಾಂಡ್ ರೇಖೆ, ಆಪ್ಷನ್ ಸಿ ಮೆಕ್ಮಹಾನ್ ರೇಖೆ, ಆಪ್ಷನ್ ಡಿ 49ನೇ ಪ್ಯಾರಲಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಕ್ಮಹಾನ್ ರೇಖೆ.
ಪ್ರಶ್ನೆ ಸಂಖ್ಯೆ 32. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶುಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುರು. 33ನೇ ಪ್ರಶ್ನೆ. ಬೆಳಗಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯಲ್ಪಡುವ ಗ್ರಹ ಯಾವುದು? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಕಬ್ಬು ಮತ್ತು ಭತ್ತದ ಬೆಳೆಗೆ ಹೆಸರುವಾಸಿಯಾದ ಜಿಲ್ಲೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಬೀದರ್. ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ. ನೆಕ್ಸ್ಟ್ ಕ್ವಶನ್. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಾಗರ ಯಾವುದು? ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಪೆಸಿಫಿಕ್ ಸಾಗರ, ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ. 36ನೇ ಪ್ರಶ್ನೆ. ಭಾರತದ ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ನೆಕ್ಸ್ಟ್ 37ನೇ ಪ್ರಶ್ನೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಅದು ಬಂಡೀಪುರ. ಓಕೆ. ಆಪ್ಷನ್ ಎ ಚಾಮರಾಜನಗರ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಚಿಕ್ಕಮಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಚಾಮರಾಜನಗರ. ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು? ಆಪ್ಷನ್ ಎ ಸುಮಾರು 320 ಕಿಲೋಮೀಟರ್, ಆಪ್ಷನ್ ಬಿ ಸುಮಾರು 500 ಕಿಲೋಮೀಟರ್, ಆಪ್ಷನ್ ಸಿ ಸುಮಾರು 150 ಕಿಲೋಮೀಟರ್, ಆಪ್ಷನ್ ಡಿ ಸುಮಾರು 200 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ ಸುಮಾರು 320 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 39. ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು, ಆಪ್ಷನ್ ಬಿ ಸಹ್ಯಾದ್ರಿ ಬೆಟ್ಟಗಳು, ಆಪ್ಷನ್ ಸಿ ಆನೆಮುಡಿ, ಆಪ್ಷನ್ ಡಿ ಬಾಬಾ ಬುಡನ್ಗಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಹ್ಯಾದ್ರಿ ಬೆಟ್ಟಗಳು. ನೆಕ್ಸ್ಟ್ 40ನೇ ಪ್ರಶ್ನೆ. ವಾಯುಮಂಡಲದ ಯಾವ ಪದರದಲ್ಲಿ ಹವಾಮಾನ ಘಟನೆಗಳು ಸಂಭವಿಸುತ್ತದೆ? ಆಪ್ಷನ್ ಎ ಟ್ರೋಪೋಸ್ಪಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಸಿ ಮೆಸೋಸ್ಪಿಯರ್, ಆಪ್ಷನ್ ಡಿ ಥರ್ಮೋಸ್ಪಿಯರ್. ಸರಿಯಾದ ಉತ್ತರ ಆಪ್ಷನ್ ಎ ಟ್ರೋಪೋಸ್ಪಿಯರ್. ನೆಕ್ಸ್ಟ್ 41ನೇ ಪ್ರಶ್ನೆ. ಸಂಧಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. 1. ಮರವನ್ನು ಮರ ಪ್ಲಸ್ ಅನ್ನು ಎಂಬುದು ವಕಾರಾಗಮ ಸಂಧಿ. 2ನೇದು ಮಳೆಗಾಲ ಮಳೆ ಪ್ಲಸ್ ಕಾಲ ಎಂಬುದು ಆದೇಶ ಸಂಧಿ. ಆಪ್ಷನ್ ಎ 1 ಮಾತ್ರ ಸರಿ, ಆಪ್ಷನ್ ಬಿ 2 ಮಾತ್ರ ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 2 ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ. ಪ್ರಶ್ನೆ ಸಂಖ್ಯೆ 42. ಕೈ ಮುಗಿದು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕ್ರಿಯಾ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಬಹುವ್ರೀಹಿ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಯಾ ಸಮಾಸ. ಕೈಯನ್ನು ಪ್ಲಸ್ ಮುಗಿದು. 43ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ? ಆಪ್ಷನ್ ಎ 49, ಆಪ್ಷನ್ ಬಿ 52, ಆಪ್ಷನ್ ಸಿ 34, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಎ 49. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 44. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವರ್ಗಗಳಿವೆ? ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 25, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಬಿ 5 ಖಚಟತಪ ವರ್ಗಗಳು. 45ನೇ ಪ್ರಶ್ನೆ. ಹುಲ್ಲು ಕಡ್ಡಿ, ಹುಲ್ಲು ಪ್ಲಸ್ ಕಡ್ಡಿ, ಹುಲ್ಲು ಕಡ್ಡಿ ಇದು ಯಾವ ಸಮಾಸ? ಆಪ್ಷನ್ ಎ ಕರ್ಮಧಾರೆಯ ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ತತ್ಪುರುಷ ಸಮಾಸ. ನೆಕ್ಸ್ಟ್ 46ನೇ ಪ್ರಶ್ನೆ. ಅಕ್ಕಪಕ್ಕ ಪದವು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಜೋಡು ನುಡಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಕೃದಂತ. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಡು ನುಡಿ.
ನೆಕ್ಸ್ಟ್ ಕ್ವಶನ್, ಕಣ ಖಣ ಎಂಬ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದಾಗಿದೆ? ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಜೋಡು ನುಡಿ, ಆಪ್ಷನ್ ಡಿ ಅವ್ಯಯ. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಕರಣಾವ್ಯಯ. ನೆಕ್ಸ್ಟ್ ಕ್ವಶನ್, ದೊಡ್ಡ ದೊಡ್ಡ ಪದವು ಯಾವ ವ್ಯಾಕರಣಾಂಶ? ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಜೋಡು ನುಡಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ತದ್ದಿತಾಂತ. ಸರಿಯಾದ ಉತ್ತರ ಆಪ್ಷನ್ ಎ ದ್ವಿರುಕ್ತಿ. 49ನೇ ಪ್ರಶ್ನೆ, ರಾಮನು ಕಾಡಿಗೆ ಹೋದನು. ಈ ವಾಕ್ಯದಲ್ಲಿ ಕಾಡಿಗೆ ಎಂಬುದು ಯಾವ ವಿಭಕ್ತಿ ಪ್ರತ್ಯಯ? ಆಪ್ಷನ್ ಎ ಪ್ರಥಮ ಉ, ಆಪ್ಷನ್ ಬಿ ದ್ವಿತೀಯ ಅನ್ನು, ಆಪ್ಷನ್ ಸಿ ಚತುರ್ಥಿ ಗೆ, ಆಪ್ಷನ್ ಡಿ ಸಪ್ತಮಿ ಅಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚತುರ್ಥಿ. ನೆಕ್ಸ್ಟ್ 50ನೇ ಪ್ರಶ್ನೆ, ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಬರೆದವರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಶ್ರೀ ವಿಜಯ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಪೊನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ವಿಜಯ. ನೆಕ್ಸ್ಟ್ 51ನೇ ಪ್ರಶ್ನೆ, ಆದಿಕವಿ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ ಯಾರು? ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ಜನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ. ನೆಕ್ಸ್ಟ್ 52ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಸಾಹಿತಿ? ಆಪ್ಷನ್ ಎ ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು, ಆಪ್ಷನ್ ಬಿ ಕುವೆಂಪು, ಶ್ರೀ ರಾಮಾಯಣ ದರ್ಶನಂ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು, ಶ್ರೀ ರಾಮಾಯಣ ದರ್ಶನಂ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕು ತಂತಿ ಕಾವ್ಯಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ವಿಕ್ರ ಗೋಕಾಕ್, ಆಪ್ಷನ್ ಸಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್. ಸರಿಯಾದ ಉತ್ತರ ಆಪ್ಷನ್ ಎ ದ ರಾ ಬೇಂದ್ರೆ. ಪ್ರಶ್ನೆ ಸಂಖ್ಯೆ 54, ಸೂರ್ಯ ಪದಕ್ಕೆ ಸಮಾನಾರ್ಥಕವಲ್ಲದ ಪದವನ್ನು ಗುರುತಿಸಿ. ಆಪ್ಷನ್ ಎ ಭಾನು, ಆಪ್ಷನ್ ಬಿ ರವಿ, ಆಪ್ಷನ್ ಸಿ ಶಶಿ, ಆಪ್ಷನ್ ಡಿ ದಿನಕರ. ಸರಿಯಾದ ಉತ್ತರ ಆಪ್ಷನ್ ಸಿ ಶಶಿ. ಶಶಿ ಎಂದರೆ ಚಂದ್ರ. ನೆಕ್ಸ್ಟ್ 55ನೇ ಪ್ರಶ್ನೆ, ಆಕಾಶ ಪದದ ತದ್ಭವ ರೂಪ? ಆಪ್ಷನ್ ಎ ಆಸೇಯ, ಆಪ್ಷನ್ ಬಿ ಆಸಗ, ಆಪ್ಷನ್ ಬಿ ಆಗಸ, ಆಪ್ಷನ್ ಡಿ ಅಂಬರ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ. ನೆಕ್ಸ್ಟ್ ಕ್ವಶನ್, ಶಕ್ತಿ ಇದ್ದವನು ಗೆಲ್ಲುತ್ತಾನೆ. ಇದು ಯಾವ ಮಾದರಿಯ ವಾಕ್ಯ? ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ವಾಕ್ಯ. ಬರೆಯುತ್ತಾನೆ ಎಂಬುದು ಯಾವ ಕಾಲವನ್ನು ಸೂಚಿಸುತ್ತದೆ? ಬರೆಯುತ್ತಾನೆ. ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತಮಾನ ಕಾಲ. ಗುರುಗಳು ಮನೆಗೆ ಬಂದರು. ಈ ವಾಕ್ಯದಲ್ಲಿರುವ ಗೌರವ ಸೂಚಕ ಬಹುವಚನ ಯಾವುದು? ಗುರುಗಳು ಮನೆಗೆ ಬಂದರು. ಈ ವಾಕ್ಯದಲ್ಲಿರುವ ಗೌರವ ಸೂಚಕ ಬಹುವಚನ ಪ್ರತ್ಯಯ. ಆಪ್ಷನ್ ಎ ಗಳ, ಆಪ್ಷನ್ ಬಿ ಅಂದಿರು, ಆಪ್ಷನ್ ಸಿ ರು, ಆಪ್ಷನ್ ಡಿ ಇಂದ. ಸರಿಯಾದ ಉತ್ತರ ಆಪ್ಷನ್ ಸಿ ರು. 59ನೇ ಪ್ರಶ್ನೆ, ಕಣ್ಣೀರು ಪದವನ್ನ ಬಿಡಿಸಿ ಬರೆದಾಗ? ಆಪ್ಷನ್ ಎ ಕಣ್ಣು ಪ್ಲಸ್ ನೀರು, ಆಪ್ಷನ್ ಬಿ ಕಣ್ ಪ್ಲಸ್ ನೀರು, ಆಪ್ಷನ್ ಸಿ ಕಣ್ಣಿನ ಪ್ಲಸ್ ನೀರು, ಆಪ್ಷನ್ ಡಿ ಕಣ್ಣಿ ಪ್ಲಸ್ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣು ಪ್ಲಸ್ ನೀರು, ಕಣ್ಣೀರು. ನೆಕ್ಸ್ಟ್ ಕ್ವಶನ್, ಕನ್ನಡದಲ್ಲಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 8. ನೆಕ್ಸ್ಟ್ 61ನೇ ಪ್ರಶ್ನೆ, ರೀಡ್ ದ ಸ್ಟೇಟ್ಮೆಂಟ್ಸ್ ರೀಡಿಂಗ್ ಇಂಗ್ಲಿಷ್ ಗ್ರಾಮರ್. 1. ಹಿ ಈಸ್ ಆನ್ ಯುರೋಪಿಯನ್. ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. 2ನೇದು, honesty is the best policy. Here honesty is an abstract noun. Option A 1 only, option B 2 only, option C both 1 and 2 are correct,
Option D, neither one nor two. Correct answer. Answer C, both 1 and 2 correct. European takes Article A. So statement 1 starting it is incorrect is true. Next question number 62. Choose the correct passive voice for the officer. Verify the land document. Option A. The land documents were verified by the officer. Option B. The land document are verified by the officer. Option C. The land documents was verified by the officer. Option D. The land documents had verified by the officer. Correct answer. Answer A. The land documents were verified by the officer. Next question number 63. Identify the synonym for the word ancient. Option A, modern. Option B, old. Option C, new. Option D, recent. Correct answer. Option B, old. Next question number 64. Identify the antonym for the word apex. Option A, peak. Sorry. Identify the antonym for the word apex. Option A, peak. Option B, summit. Option C, bottom. Option D, zenith. Correct answer. Answer C. Option C, bottom. Next question number 65. Fill in the blank with the suitable preposition. She has been living in Bengaluru. Dash 2018. Option A, for. Option B, since. Option C, from. Option D, by. Correct answer B, since. Since is used for a specific point in time. Next question number 66. Choose the correctly spelled word. Option A, committee. Option B, committee. Option C, committee. Option D, committee. Option A, COMMITTEE. Option B, COMMITTEE. Option C, COMMITEE. Option D, COMMITE. Correct answer B. Next question number 67. Fill in the blank with the correct form of the verb. Neither Ramesh nor his friends dash present yesterday. Option A, was. Option B, were. Option C, is. Option D, are. Correct answer B, were. Verb agrees with the nearest subject friends. Next question number 68. Choose the correct one-word substitution. A person who looks at the bright side of things. Option A, pessimist. Option B, optimist. Option C, atheist. Option D, orphan. Correct answer B, optimist. Next question number 69. Identify the error in the sentence. He is senior than me in service. Option A, he is. Option B, senior than. Option C, me in service. Option D, no error. Correct answer. Option B, senior than. Senior takes to not, then senior to me. Next question number 70. Fill in the blank. If you work hard, you dash pass the exam. Option A, would. Option B, will. Option C, might. Option D, could. Correct answer B, will. Next question number 71. Choose the plural form of the word child. Option A, childs. Option B, children. Option C, children's. Option D, child's. Correct answer option B, children. Next question number 72. What is the past tense of the verb catch? Option A, catched. Option B, caught. Option C, catching. Option D, caught. Correct answer option B, caught. Next question number 73. Fill in the blank. Copper is dash useful metal. Option A, a. Option B, an. Option C, the. Option D, no article.
Correct answer option A. A. Useful start with U. U sound. Question number 74. Select the meaning of the idiom burn the midnight oil. Option A, to waste while. Option B, to work or study late into the night. Option C, to sleep early. Option D, to create fire. Correct answer B. Option B, to work or study late into the night. Next question 75. Choose the correct indirect speech. He said, I am reading a book. Option A, he said that he was reading a book. Option B, he said that I am reading a book. Option C, he said that he is reading a book. Option D, he says that he was reading a book. Correct answer option A, he said that he was reading a book. Next question number 76. Which of the following is a collective noun? Option A, water. Option B, crowd. Option C, gold. Option D, honesty. Correct answer option B, coward. Next question number 77. Fill in the blank. The sun dash in the east. Option A, rise. Option B, rises. Option C, rose. Option D, is rising. Answer option B, rises. Next, universal truth uses simple present tense. Next question number 78. Find the synonym of brave. Option A, coward. Option B, timid. Option C, courageous. Option D, fearful. Correct answer option C, courageous. Next question number 79. Choose the correct phrase. C is good dash mathematics. Option A, in. Option B, at. Option C, with. Option D, on. Correct answer B, at. Next question number 80. Antonymy of the word expand. Option A, shrink. Option B, increase. Option C, extend. Option D, grow. Correct answer option A, shrink. ನೆಕ್ಸ್ಟ್ ಕ್ವಶನ್ ನಂಬರ್ 81. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ. 1. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರಲ್ಲಿ ಜಾರಿಗೆ ಬಂತು. 2ನೇದು ಪಂಚಾಯತ್ ರಾಜ್ ವಿಷಯವು ಸಂವಿಧಾನದ ಭಾಗ 9ರಲ್ಲಿದೆ. ನೆಕ್ಸ್ಟ್ 3. 11ನೇ ಅನುಸೂಚಿಯಲ್ಲಿ 29 ಪಂಚಾಯತ್ ಕಾರ್ಯಕ್ಷೇತ್ರಗಳಿವೆ. ಆಪ್ಷನ್ ಎ 1 ಮತ್ತು 2. ಆಪ್ಷನ್ ಬಿ 1 ಮತ್ತು 3 ಮಾತ್ರ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಎಲ್ಲವೂ ಸರಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಆಪ್ಷನ್ ಎ 1983. ಆಪ್ಷನ್ ಬಿ 1993. ಆಪ್ಷನ್ ಸಿ 1959. ಆಪ್ಷನ್ ಡಿ 1995. ಸರಿಯಾದ ಉತ್ತರ ಆಪ್ಷನ್ ಬಿ 1993. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ. ನೆಕ್ಸ್ಟ್ 83ನೇ ಪ್ರಶ್ನೆ. ಗ್ರಾಮ ಆಡಳಿತ ಅಧಿಕಾರಿ ಯಾವ ಇಲಾಖೆಗೆ ಸೇರಿದ್ದಾರೆ? ಆಪ್ಷನ್ ಎ ಗ್ರಾಮೀಣ ಅಭಿವೃದ್ಧಿ ಇಲಾಖೆ. ಆಪ್ಷನ್ ಬಿ ಕಂದಾಯ ಇಲಾಖೆ. ಆಪ್ಷನ್ ಸಿ ಕೃಷಿ ಇಲಾಖೆ. ಆಪ್ಷನ್ ಡಿ ಅರಣ್ಯ ಇಲಾಖೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಂದಾಯ ಇಲಾಖೆ. ಪ್ರಶ್ನೆ ಸಂಖ್ಯೆ 84. ಗ್ರಾಮ ಮಟ್ಟದಲ್ಲಿ ಆಸ್ತಿ ದಾಖಲೆಗಳು ನಿರ್ವಹಿಸುವ ಮುಖ್ಯ ಅಧಿಕಾರಿ. ಆಪ್ಷನ್ ಎ PDO. ಆಪ್ಷನ್ ಬಿ VAO. ಆಪ್ಷನ್ ಸಿ ತಹಸೀಲ್ದಾರ್. ಆಪ್ಷನ್ ಡಿ ಶಿರಸ್ತೇದಾರ್. ಸರಿಯಾದ ಉತ್ತರ ಆಪ್ಷನ್ ಬಿ VAO, ಗ್ರಾಮ ಆಡಳಿತ ಅಧಿಕಾರಿ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪ್ರಥಮವಾಗಿ ಜಾರಿಗೆ ತಂದ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ. ಆಪ್ಷನ್ ಬಿ ರಾಜಸ್ಥಾನ್ ನಾಗೌರ್ ಜಿಲ್ಲೆ 1959. ಆಪ್ಷನ್ ಸಿ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನದ ನಾಗೌರ್ ಎನ್ನುವಂಥ ಜಿಲ್ಲೆಯಲ್ಲಿ 1959ರಲ್ಲಿ. ನೆಕ್ಸ್ಟ್ ಕ್ವಶನ್ 86. ತ್ರಿತಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ ಎ ಅಶೋಕ್ ಮೆಹ್ತಾ ಸಮಿತಿ.
ಆಪ್ಷನ್ ಬಿ ಬಲವಂತರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಸಿ ಜಿ.ವಿ.ಕೆ. ರಾವ್ ಸಮಿತಿ, ಆಪ್ಷನ್ ಡಿ ಎಲ್.ಎಂ. ಸಿಂಘ್ವಿ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಲವಂತರಾಯ್ ಮೆಹ್ತಾ ಸಮಿತಿ 1957. ನೆಕ್ಸ್ಟ್ ಕ್ವಶನ್ 87. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಪ್ಷನ್ ಬಿ ಗ್ರಾಮ ಆಡಳಿತ ಅಧಿಕಾರಿ, ಆಪ್ಷನ್ ಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಆಪ್ಷನ್ ಡಿ ತಾಲೂಕ್ ಪಂಚಾಯತ್ ಇಒ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಕಂದಾಯ ಆಡಳಿತದ ತಾಲೂಕು ಮಟ್ಟದ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಉಪವಿಭಾಗಾಧಿಕಾರಿ, ಆಪ್ಷನ್ ಬಿ ತಹಸೀಲ್ದಾರ್, ಆಪ್ಷನ್ ಸಿ ಜಿಲ್ಲಾಧಿಕಾರಿ, ಆಪ್ಷನ್ ಡಿ ಕಂದಾಯ ನಿರೀಕ್ಷಕರು. ಸರಿಯಾದ ಉತ್ತರ ಆಪ್ಷನ್ ಬಿ ತಹಸೀಲ್ದಾರ್. ನೆಕ್ಸ್ಟ್ ಕ್ವಶನ್, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ನೀಡಲಾಗಿರುವ ಕನಿಷ್ಠ ಶೇಕಡಾವಾರು ಮೀಸಲಾತಿ ಎಷ್ಟು? ಆಪ್ಷನ್ ಎ 25%, ಆಪ್ಷನ್ ಬಿ 33.3, ಆಪ್ಷನ್ ಸಿ 40%, ಆಪ್ಷನ್ ಡಿ 20%. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 33.3%. ಕರ್ನಾಟಕದಲ್ಲಿ 50% ಜಾರಿಯಲ್ಲಿದೆ. ನೆಕ್ಸ್ಟ್ 90ನೇ ಪ್ರಶ್ನೆ, ಪಂಚಾಯಿತಿಗಳ ಚುನಾವಣೆಯನ್ನು ನಡೆಸುವುದು ಯಾರು? ಆಪ್ಷನ್ ಎ ಕೇಂದ್ರ ಚುನಾವಣಾ ಆಯೋಗ, ಆಪ್ಷನ್ ಬಿ ರಾಜ್ಯ ಚುನಾವಣಾ ಆಯೋಗ, ಆಪ್ಷನ್ ಸಿ ಜಿಲ್ಲಾಧಿಕಾರಿಗಳು, ಆಪ್ಷನ್ ಡಿ ರಾಜ್ಯ ಪಂಚಾಯತ್ ರಾಜ್ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಚುನಾವಣಾ ಆಯೋಗ. ನೆಕ್ಸ್ಟ್ ಕ್ವಶನ್, RTCಯ ಪೂರ್ಣ ರೂಪವೇನು? ಆಪ್ಷನ್ ಎ ರೆಕಾರ್ಡ್ ಆಫ್ ಟೆನನ್ಸಿ ಆ್ಯಂಡ್ ರೈಟ್ಸ್, ಆಪ್ಷನ್ ಬಿ ರೆಕಾರ್ಡ್ ಆಫ್ ರೈಟ್ಸ್, ಟೆನನ್ಸಿ ಆ್ಯಂಡ್ ಕ್ರಾಪ್ ಇನ್ಸ್ಪೆಕ್ಷನ್, ಆಪ್ಷನ್ ಸಿ ರೆವೆನ್ಯೂ ಟ್ಯಾಕ್ಸ್ ಕಲೆಕ್ಷನ್, ಆಪ್ಷನ್ ಡಿ ರೂರಲ್ ರೆವೆನ್ಯೂ ಸರ್ಟಿಫಿಕೇಟ್. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರೆಕಾರ್ಡ್ ಆಫ್ ರೈಟ್ಸ್, ಟೆನನ್ಸಿ ಆ್ಯಂಡ್ ಕ್ರಾಪ್ ಇನ್ಸ್ಪೆಕ್ಷನ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 24, ಆಪ್ಷನ್ ಬಿ ಅಕ್ಟೋಬರ್ 2, ಆಪ್ಷನ್ ಸಿ ಜನವರಿ 26, ಆಪ್ಷನ್ ಡಿ ಆಗಸ್ಟ್ 15. ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 24. 93ನೇ ಪ್ರಶ್ನೆ, ಪಂಚಾಯತ್ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 21 ವರ್ಷ, ಆಪ್ಷನ್ ಸಿ 25 ವರ್ಷ, ಆಪ್ಷನ್ ಡಿ 30 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 21 ವರ್ಷ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 94, ಪಂಚಾಯಿತಿಯ ಅವಧಿ ಮುಗಿಯುವ ಮುನ್ನ ವಿಸರ್ಜನೆಯಾದರೆ ಎಷ್ಟು ತಿಂಗಳೊಳಗೆ ಚುನಾವಣೆ ನಡೆಸಬೇಕು? ಆಪ್ಷನ್ ಎ 3 ತಿಂಗಳು, ಆಪ್ಷನ್ ಬಿ 6 ತಿಂಗಳು, ಆಪ್ಷನ್ ಸಿ 9 ತಿಂಗಳು, ಆಪ್ಷನ್ ಡಿ 1 ವರ್ಷ. ಸರಿಯಾದ ಉತ್ತರ 6 ತಿಂಗಳು. 95ನೇ ಪ್ರಶ್ನೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ ಎ 1964, ಆಪ್ಷನ್ ಬಿ 1956, ಆಪ್ಷನ್ ಸಿ 1974, ಆಪ್ಷನ್ ಡಿ 1980. ಸರಿಯಾದ ಉತ್ತರ ಆಪ್ಷನ್ ಎ 1964. ಜಿಲ್ಲಾ ಆಡಳಿತದ ಮತ್ತು ಕಂದಾಯ ವ್ಯವಸ್ಥೆಯ ಅತ್ಯುನ್ನತ ಅಧಿಕಾರಿ? ಆಪ್ಷನ್ ಎ ಜಿಲ್ಲಾ ಪಂಚಾಯತ್ ಸಿಇಒ, ಆಪ್ಷನ್ ಬಿ ಜಿಲ್ಲಾಧಿಕಾರಿ, ಆಪ್ಷನ್ ಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಆಪ್ಷನ್ ಡಿ ಜಿಲ್ಲಾ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲ್ಲಾಧಿಕಾರಿ. ಪಂಚಾಯಿತಿಗಳಿಗೆ ಹಣಕಾಸು ಹಂಚಿಕೆ ಮಾಡಲು ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಡಿ ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಪಾಲರು. 98ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆಯನ್ನು ಪ್ರಸ್ತುತ ಏನೆಂದು ನಾಮಕರಣ ಮಾಡಲಾಗಿದೆ? ಆಪ್ಷನ್ ಎ ವಿಲೇಜ್ ರೆವೆನ್ಯೂ ಆಫೀಸರ್, ಆಪ್ಷನ್ ಬಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಪ್ಷನ್ ಸಿ ವಿಲೇಜ್ ಅಕೌಂಟೆಂಟ್ ಅಸಿಸ್ಟೆಂಟ್, ಆಪ್ಷನ್ ಡಿ ಗ್ರಾಮ ಸೇವಕ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ. ಪ್ರಶ್ನೆ ಸಂಖ್ಯೆ 99, ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯಿತಿಗಳ ರಚನೆಯ ಬಗ್ಗೆ ಉಲ್ಲೇಖಿಸುತ್ತದೆ? ಆಪ್ಷನ್ ಎ ವಿಧಿ 40, ಆಪ್ಷನ್ ಬಿ ವಿಧಿ 44, ಆಪ್ಷನ್ ಸಿ ವಿಧಿ 45, ಆಪ್ಷನ್ ಡಿ ವಿಧಿ 50.
ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 40. ಪ್ರಶ್ನೆ ಸಂಖ್ಯೆ 100. ಕಂದಾಯ ಆಡಳಿತದಲ್ಲಿ ಗ್ರಾಮ ಮಟ್ಟದ ಕೆಳಗಿನ ಹಂತದ ಅಧಿಕಾರಿ ಜಾಲದ ಶ್ರೇಣಿ. ಆಪ್ಷನ್ ಎ ವಿಎಒ, ಕಂದಾಯ ನಿರೀಕ್ಷಕರು, ಸಿರೆಸ್ತೇದಾರ್ ಹಾಗೂ ತಹಸೀಲ್ದಾರ್. ಆಪ್ಷನ್ ಬಿ ಆರ್ಐ, ವಿಎಒ, ತಹಸೀಲ್ದಾರ್, ಎಸಿ. ಆಪ್ಷನ್ ಸಿ ತಹಸೀಲ್ದಾರ್, ಆರ್ಐ ಹಾಗೂ ವಿಎಒ. ಆಪ್ಷನ್ ಡಿ ವಿಎಒ, ಎಸಿ, ಡಿಸಿ, ಆರ್ಐ. ಸರಿಯಾದ ಉತ್ತರ ಆಪ್ಷನ್ ಎ ವಿಎಒ, ಕಂದಾಯ ನಿರೀಕ್ಷಕರು, ಆರ್ಐ ಅಂದರೆ ಶಿರಸ್ತೇದಾರ್ ಹಾಗೂ ತಹಸೀಲ್ದಾರ್. ಇವತ್ತಿನ ವಿಎಒ ಪರೀಕ್ಷೆಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.